ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ 12 ರಾಶಿ ಚಕ್ರಗಳಲ್ಲಿ 5ನೇ ರಾಶಿಯಾದ ರಾಜಗಾಂಭೀರ್ಯವನ್ನು ಹೊಂದಿರುವ ಸಿಂಹರಾಶಿಯ ಅದ್ಭುತ ರಹಸ್ಯ ಹಾಗೂ ಗುಣ ವಿಶೇಷಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋ ಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರು ಸಿಂಹರಾಶಿಯವರು ಇದ್ದರೆ ಅವರಿಗೆ ಶೇರ್ ಮಾಡಿ, ಅವರ ಅಭಿಪ್ರಾಯವನ್ನು ಕೇಳಿ. ಜ್ಯೋತಿಷ್ಯ ಬಾಂಧವರೇ, ಸಿಂಹರಾಶಿಯವರು ದೇಹಕ್ಕಿಂತ ಕೈಕಾಲುಗಳು ಚಿಕ್ಕದಾಗಿ ಇದ್ದು ಬಲಿಷ್ಠವಾಗಿರುತ್ತದೆ. ನಡುವು ಚಿಕ್ಕದಾಗಿದ್ದು ಸಿಂಹಕಟಿಯನ್ನು ಹೊಂದಿರುತ್ತಾರೆ. ಇವರು ಭೂಮಿಗೆ ಕಾಲನ್ನು ಬಿಗಿಯಾಗಿ ಇಡುವರು. ಆದರೂ ನಡೆಯುವಾಗ ಕಾಲುಗಳು ನೆಲಕ್ಕೆ ಸ್ವಲ್ಪ ತಾಗಿ ವೇಗವಾದ ಹೆಜ್ಜೆ ಹಾಕುವರು. ಹಣೆಯ ಮೇಲೆ ಸರಿಸಮಾನಾದ 2 ಗೆರೆಯನ್ನು ಹೊಂದಿರುತ್ತಾರೆ. ಕುಳಿತುಕೊಂಡಾಗ ಸಾಧಾರಣವಾಗಿ ಹೊಟ್ಟೆಯ ಮೇಲೆ 3 ಮಡಿಕೆಯ ಗೆರೆ ಉಂಟಾಗುವುದು. ಎದೆಯ ಭಾಗದಲ್ಲಿ 1 ಮಚ್ಚೆ ಇರುವುದು. ಇವರು ತಮ್ಮ ಉಗುರನ್ನು ಬೆಳೆಯಲು ಬಿಡುವುದಿಲ್ಲ. ಅದು ಬೆಳೆಯುತ್ತಿರುವಾಗಲೇ ಅಚ್ಚುಕಟ್ಟಾಗಿ ಕತ್ತರಿಸುತ್ತಾರೆ. ಕೋಪ ಬಂದಾಗ ನಾಲಿಗೆಯನ್ನು ಮಡಿಸಿ ಕಡಿಯುತ್ತಾರೆ. ಇವರು ಯಾವಾಗಲೂ ರಾಜಗಾಂಭೀರ್ಯದಿಂದ ರಾಜಬೀದಿಯಲ್ಲಿ ಎದೆ ಉಬ್ಬಿಸಿ ನಡೆಯುತ್ತಾರೆ. ಗಲ್ಲಿ ಪಲ್ಲಿಯಲ್ಲಿ ನಡೆಯಲು ಇಷ್ಟಪಡುವುದಿಲ್ಲ. ಇವರ ಮುಖ ರಕ್ತ ಬಣ್ಣದ ಕೆಂಪಿನಿಂದ ಕೂಡಿರುತ್ತದೆ. ಸಿಂಹರಾಶಿಯವರಿಗೆ ಆತ್ಮಬಲ ಹೆಚ್ಚಾಗಿರುವುದು. ಶಿಸ್ತುಬದ್ಧ ಜೀವನ ನಡೆಸುವರು. ಇವರು ಜನರೊಂದಿಗೆ ಮಾತನಾಡುವಾಗ ಇವರ ಕೈ ಮತ್ತು ಕಣ್ಣುಗಳ ಚಲನೆ ಹೆಚ್ಚು ಇರುವುದು. ಇವರು ಅಭಿಪ್ರಾಯವನ್ನು ಮಾತನಾಡುವ ಮೊದಲೇ ಇವರ ಕಣ್ಣು ಕೈ ಉತ್ತರ ನೀಡುವುದು. ಇವರ ಗುಣವು ಕಾಡಿನ ರಾಜನ ಹಾಗೆ ಸಿಂಹದಂತೆ ರಾಜತಂತ್ರ, ದೂರದೃಷ್ಟಿ, ಒಳ್ಳೆಯದು ಕೆಟ್ಟದು, ತನ್ನ ಲಾಭ, ಶತ್ರು, ಮಿತ್ರ, ವಂಚಕ, ಮೋಸ, ತಂತ್ರ, ಕುತಂತ್ರ, ಬಾಂಧವ್ಯ, ಪ್ರೀತಿ, ಗೌರವ, ಆದರಣೆ ಎಲ್ಲವನ್ನು ನೋಡಿ ಗಣನೆಗೆ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಮಾತನ್ನು ಆಡುವರು ಹಾಗೂ ಅದೇ ರೀತಿ ಕೃತಿಗೆ ಇಳಿಸುವರು. ಇದರ ಜೊತೆಗೆ ಇವರದು ಧಾರಾಳ ಗುಣ, ದೊಡ್ಡ ಗುಣ ಇರುವುದು. ಆದರೆ ಹೆಚ್ಚು ಮುಂಗೋಪಿ, ಸಣ್ಣ ವಿಷಯಕ್ಕೂ ಕೋಪಿಸಿಕೊಳ್ಳುವುದು. ನಂತರ ಅದನ್ನು ಪುನಃ ಯೋಚಿಸಿ ತನ್ನ ತಪ್ಪನ್ನು ಅರಿತು ಸಾಮಾನ್ಯವಾಗಿ ಕ್ಷಮೆ ಕೇಳುವರು. ಇವರ ಬೆನ್ನು ಕೆಳಗೆ ಮಾಡಿ ಅಂಗಾತವಾಗಿ ನಿದ್ರಿಸುವರು ಹಾಗೂ ತಾವು ಮಲಗುವ ಹಾಸಿಗೆಯ ಮಧ್ಯಭಾಗದಲ್ಲಿ ಅಲುಗಾಡದೆ ಶಿಸ್ತುಬದ್ಧವಾಗಿ ನಿದ್ರಿಸುವರು. ಇವರು ಕೋಳಿ ನಿದ್ದೆ ಮಾಡುವರು. ಸೂರ್ಯ ಉದಯಿಸುವ ಮುಂಚೆ ಎದ್ದು ಚಂದ್ರ ಮಧ್ಯರಾತ್ರಿಗೆ ಬಂದಾಗ ನಿದ್ದೆ ಮಾಡುವರು. ಒಬ್ಬರೇ ಇದ್ದರೆ ಚಿಂತೆ ಹೆಚ್ಚು. ಇವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಜವಾಬ್ದಾರಿಯನ್ನು ಹೊರುತ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಬೇರೆಯವರ ಮನೆಯಲ್ಲಿ ಬೆಳೆಯುವುದು, ವಿದ್ಯಾಭ್ಯಾಸಕ್ಕೆ ಕುಟುಂಬ ಬಿಟ್ಟು ಹೊರಗೆ ಹೋಗುವುದು, ಕೆಲಸದ ಅನ್ವೇಷಣೆಯಲ್ಲಿ ದೂರ ಇರುವುದು ಈ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿರುತ್ತದೆ. ಇವರು ಓದಿನಲ್ಲಿ ಚುರುಕಾಗಿದ್ದು ಗುರು ಹಿರಿಯರಿಂದ ಮೆಚ್ಚುಗೆ ಪಡೆದಿರುತ್ತಾರೆ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡತನದಲ್ಲಿ ಇಡೀ ಜೀವನ ಮಾಡುವುದು ತಪ್ಪು. ಅದಕ್ಕಾಗಿ ಓದಿ ಕೆಲಸವನ್ನು ಮಾಡಿ ಸಂಪಾದಿಸಿ ತನ್ನ ಬಂಧು ಬಾಂಧವರಿಗಿಂತ ಎತ್ತರ ಮಟ್ಟದಲ್ಲಿ ಇರಬೇಕು ಎಂಬುದು ಇವರ ಮಹತ್ಕಾಂಕ್ಷೆ ಆಗಿರುತ್ತದೆ. ಇವರು ಯಾವುದೇ ಜಾತಿ, ಮತ, ವ್ಯಾಪಾರ, ಬಡವ, ಸಿರಿವಂತ ನೋಡದೆ ಸ್ನೇಹ ಮಾಡಿಕೊಂಡು ತಮ್ಮ ಜೊತೆ ಅವರನ್ನು ಮುನ್ನಡೆಸುವರು. ಇವರ ವಿದ್ಯಾಭ್ಯಾಸ ಕಾಲದಲ್ಲಿ ಇವರಿಗೆ ತಾನು ಇಂಜಿನಿಯರ್, ಡಾಕ್ಟರ್, ಲಾಯರ್ ಆಗಬೇಕೆಂಬ ಆಸೆ ಇರುತ್ತದೆ. ಆದರೆ ಕಾಲಕ್ರಮೇಣ ಇದಕ್ಕೆ ಪೂರಕವಾಗಿ ವಸತಿ, ಸಹಕಾರ, ಹಣಕಾಸು ಅಡಚಣೆ, ಕುಟುಂಬದ ಪರಿಸ್ಥಿತಿಯಿಂದ ತಮ್ಮ ಆಸೆಗೆ ಎಳ್ಳು ನೀರನ್ನು ಬಿಟ್ಟಿರುತ್ತಾರೆ. ಬಿಸಿ ಊಟದಲ್ಲಿ ಇವರಿಗೆ ಆಸಕ್ತಿ ಹೆಚ್ಚು. ತಮ್ಮನ್ನು ಯಾರು ಅವಮಾನಿಸಿದರೂ ಅದೇ ಜಾಗದಲ್ಲಿ ಬೆಳೆದು ಶತ್ರುಗಳು ಸಹ ಮೆಚ್ಚುವ ರೀತಿ ಬೆಳೆಯುತ್ತಾರೆ. ಸಿಂಹರಾಶಿಯವರು ತಮ್ಮ ಕುಟುಂಬವನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ರಕ್ಷಣೆ ಮಾಡುತ್ತಾರೆ. ತಾಯಿಯ ಮೇಲೆ ಅಪಾರ ಗೌರವ, ಪ್ರೀತಿ ಇರುತ್ತದೆ. ಮಳೆಯಲ್ಲಿ ನೆನೆಯುವುದು, ಒಂಟಿಯಾಗಿ ಇರುವುದು, ಕತ್ತಲೆ ರೂಮಿನಲ್ಲಿ ಇರುವುದು, ನಿರ್ಜನ ಪ್ರದೇಶದಲ್ಲಿ ಇರುವುದು, ಪ್ರಕೃತಿ ಪರಿಸರದಲ್ಲಿ, ಹೊಲಗದ್ದೆಗಳಲ್ಲಿ ಇರುವುದು ಇವರಿಗೆ ಬಹಳ ಅಚ್ಚುಮೆಚ್ಚು. ಇವರು ತಮ್ಮ ಜೀವನವೇ ಸಂಘರ್ಷ ಮಾಡಿಕೊಂಡು ಸಂಘರ್ಷದಲ್ಲೇ ಎದುರಿಸಿ ಬೆಳೆಯುತ್ತಾರೆ. ಇವರಿಗೆ ಸುಲಭವಾಗಿ ಏನೂ ಸಿಗುವುದಿಲ್ಲ, ಪ್ರಯತ್ನ ಮಾಡಿಯೇ ಗಳಿಸಬೇಕು. ಇವರು ಹಣಕಾಸಿನ ವಿಚಾರದಲ್ಲಿ ಮಿತವ್ಯಯಿ, ಹೆಚ್ಚು ಖರ್ಚು ಮಾಡಲು ಇಷ್ಟಪಡುವುದಿಲ್ಲ. ಕೂಡಿ ಇಡುವುದು ಹಲವಾರು ಇನ್ಶೂರೆನ್ಸ್, FD, ಸ್ಟಾಕ್, ಶೇರ್ಸ್ ಇಟ್ಟಿರುತ್ತಾರೆ. ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಇವರದು ಪಂಚವಾರ್ಷಿಕ ಯೋಜನೆ ರೀತಿ ಮುಂದಿನ 5 ವರ್ಷದಲ್ಲಿ ಹೇಗೆ ಬೆಳೆಯಬೇಕು ಎಂಬುದನ್ನು ಪ್ರತಿ ಸಾರಿ ಬ್ಲೂ ಪ್ರಿಂಟ್ ಹಾಕಿಕೊಂಡು ಅದರಂತೆ ನಡೆಯುತ್ತಾರೆ.
ನೋಡಲು ಕಠಿಣ ಮನುಷ್ಯ ಎನಿಸಿದರೂ ಇಂದಿನ ಪ್ರಪಂಚದ ವಾಸ್ತವಿಕತೆಯ ಅರಿವು ಇವರಿಗೆ ಇರುತ್ತದೆ. ಇವರು ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬುವುದಿಲ್ಲ. ಮನೆಯಲ್ಲಿ ಇವರು ಕುಟುಂಬದ ಸದಸ್ಯರಿಗೆ ಎಷ್ಟೇ ಅನುಕೂಲ ಮಾಡಿಕೊಟ್ಟರೂ ಅವರಿಂದ ಮಾತನ್ನು ತಪ್ಪದೇ ಕೇಳುತ್ತಾರೆ. ಅದನ್ನು ಕೇಳಿ ಚಿಂತಿಸುತ್ತಾರೆ. ಇವರು ಮಹತ್ವ ಮನೆಯವರು ಅರಿತುಕೊಳ್ಳುವುದಿಲ್ಲ. ಇವರು ಹೆಚ್ಚು ನೀರು ಸ್ನಾನಕ್ಕೆ ಖರ್ಚು ಮಾಡುವರು. ತಾಯಿ, ಹೆಂಡತಿ, ಸಹೋದರಿಯರ ಅನಾರೋಗ್ಯದಿಂದ ಹೆಚ್ಚು ಚಿಂತೆಯನ್ನು ಮಾಡುವರು. ಸಿಂಹರಾಶಿಯವರಿಗೆ ಶೀತ ರೋಗಗಳು, ಕೈಕಾಲು ಹಿಡಿಯುವುದು, BP, ಮಲಬದ್ಧತೆ, ವೈರಲ್ ಫೀವರ್, ಚರ್ಮರೋಗ ಆಗಾಗ ಕಾಡುತ್ತಿರುವುದು. ಇವರು ಅಧಿಕವಾಗಿ ದುಡಿಯುವುದರಿಂದ ಆಯಾಸ ಮಾಡಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳದಿರುವುದು, ಅತಿ ಮುಂಗೋಪ, ಅತಿ ಹೆಚ್ಚಿನ ಜವಾಬ್ದಾರಿ, ಅತಿಯಾದ ಒತ್ತಡ, ಚಿಂತೆಯಿಂದ ಯೋಚಿಸುವುದು ಹೆಚ್ಚಾಗಿರುತ್ತದೆ. ಸಾಲ ಮಾಡಲು ಇಷ್ಟಪಡುವುದಿಲ್ಲ. ಮಾಡಿದರೆ ಮಾತು ತಪ್ಪದ ಹಾಗೆ ಅದೇ ದಿನ ಅದೇ ಸಮಯದಲ್ಲಿ ಸಾಲವನ್ನು ತೀರಿಸುವರು. ಸುಮ್ಮನೆ ಕೂರುವುದು, ಹರಟೆ ಹೊಡೆಯುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರು ಸಾಮಾನ್ಯವಾಗಿ ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗುವುದು ಹೆಚ್ಚು. ಮದುವೆಯಾದ ನಂತರ ಇವರ ಚಿಂತೆಯೂ ಹೆಚ್ಚಾಗುವುದು. ಇವರು ತಮ್ಮ ಸಿದ್ಧಾಂತವನ್ನು ಯಾವುದೇ ಕಾರಣದಿಂದ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಮತ್ತು ರಾಜಿಯಾಗುವುದಿಲ್ಲ. ಇವರ ಮದುವೆಯು ಇವರಿಗಿಂತ ಉತ್ತಮ ವ್ಯವಸ್ಥೆ ಇರುವ ಮನೆಯಿಂದ ಬಂದವರೊಂದಿಗೆ ಆಗುವುದು. ಇದರಿಂದ ಸ್ವಂತ ಮನೆ, ವಾಹನ ಎಲ್ಲವೂ ಮಾಡಿಕೊಂಡರೂ ತಮ್ಮ ಸ್ವಾಭಿಮಾನ ಮತ್ತು ಪರ್ಸನಲ್ ಸ್ಪೇಸ್ನಲ್ಲಿ ಯಾರೂ ದಾಟಬಾರದು ಎಂಬುದು ಇವರ ಅಲಿಖಿತ ನಿಯಮದಿಂದ ತಮಗೆ ತಾವೇ ಒಂದು ಪಂಜರದಲ್ಲಿ ಬಂಧಿಸಿಕೊಳ್ಳುತ್ತಾರೆ. ಇವರು ಲೆಕ್ಚರರ್, ಚಾರ್ಟೆಡ್ ಅಕೌಂಟೆಂಟ್, ರಿಸರ್ಚರ್ಸ್, ಸೈಂಟಿಸ್ಟ್, ಅಗ್ರಿಕಲ್ಚರ್, ಬಿಸ್ನೆಸ್, ಮಿಲಿಟರಿ, ಬ್ರೋಕರ್ಸ್, ಪೊಲಿಟಿಕಲ್, ರಾಜಕೀಯ, ಇಂಜಿನಿಯರ್ ವೃತ್ತಿಯಲ್ಲಿ ಮಾಡುವುದು ಶುಭವನ್ನು ತರುವುದು. ಈ ರಾಶಿಯವರು ಹೆಚ್ಚಾಗಿ ಮಾಂಸಾಹಾರ ಅಥವಾ ಸಿಹಿ ಪದಾರ್ಥವನ್ನು ಇಷ್ಟಪಡುವರು. ಇವರಿಗೆ ಮೇಷ, ವೃಶ್ಚಿಕ ರಾಶಿಯವರು ಶತ್ರುಗಳಾಗುವರು. ಇವರಿಗೆ ಮೇಷ, ಮಿಥುನ, ಕನ್ಯಾ, ಧನಸ್ಸು ರಾಶಿಯವರ ಸ್ನೇಹ ಅತಿ ಉತ್ತಮ, ಒಳ್ಳೆಯದು. ಪಾಲುದಾರಿಕೆಯಲ್ಲೂ ಹೆಚ್ಚಿನ ಆದಾಯವನ್ನು ತರುವುದು. ಇವರಿಗೆ ಶುಕ್ರವಾರ, ಭಾನುವಾರ, ಬುಧವಾರ, ಗುರುವಾರ ಶುಭವಾರಗಳು. ಅದೃಷ್ಟ ಸಂಖ್ಯೆ 1, 4, 5. ಹಾಗೆ ಅದೃಷ್ಟ ತರುವ ವರ್ಷಗಳು 23, 24, 28, 37 ಹಾಗೂ 46. ಈ ಸಮಯದಲ್ಲಿ ಶುಭ ಕಾರ್ಯ, ಪಿತ್ರಾರ್ಜಿತ ಆಸ್ತಿ ಪಡೆಯುವುದು, ಉದ್ಯೋಗದಲ್ಲಿ ಬಡ್ತಿ, ಮನೆ ಕಟ್ಟುವುದು, ಸಂತಾನ ಪ್ರಾಪ್ತಿ ಇತ್ಯಾದಿಗಳು ನಡೆಯುತ್ತದೆ. ಸಿಂಹರಾಶಿಯವರು ದೊಡ್ಡವರಾಗುತ್ತಿದ್ದ ಹಾಗೆ ಕುಟುಂಬದಿಂದ ನಾನಾ ಕಾರಣದಿಂದ ಉದ್ಯೋಗ, ವಿವಾಹ ಇತ್ಯಾದಿಗಳಿಂದ ದೂರ ಸರಿಯುವರು. ಆದರೂ ತನ್ನ ಕುಟುಂಬವನ್ನು ಬಿಡದೆ ಪೋಷಿಸುವರು. ಇವರನ್ನು ಇತರರು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇವರು ತಮ್ಮ ಸಿದ್ಧಾಂತ ಬಿಡುವುದು ಇನ್ನೂ ಕಷ್ಟದಲ್ಲಿ ಕಷ್ಟ. ಇದರಿಂದ ಆಧ್ಯಾತ್ಮಿಕ ಕಡೆ, ದೇವರ ಕಡೆ ಒಲವು ಹೆಚ್ಚಾಗುವುದು. ಕವಿತೆ, ಚಲನಚಿತ್ರ, ಹೊರಗೆ ಸಂಚಾರ ಮಾಡುವುದು, ದೇವಾಲಯ ಸಂಚಾರ, ಪ್ರಾಣಿ ಪಕ್ಷಿಗಳ ವನ್ಯಧಾಮ, ಬರ್ಡ್ ಸೆಂಚುರಿ, ಪುಸ್ತಕ ಓದುವುದು ಆಸಕ್ತಿ. ಇವರು ಪ್ರಯಾಣ ಮಾಡುವುದು ಅತಿ ಹೆಚ್ಚು. ಆದ್ದರಿಂದ ಇವರ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಈ ಪ್ರಯಾಣ ಉಂಟು ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.